ತಮಿಳುನಾಡು ವಿಧಾನಸಭಾ ಚುನಾವಣೆ 2026ರ ಮತದಾನ ಮುಗಿದಿದ್ದು ಚುನಾವಣೋತ್ತರ ಸಮೀಕ್ಷೆಗಳ ಫಲಿತಾಂಶ ಬಿಡುಗಡೆಯಾಗಿದೆ. ಡಿಎಂಕೆ ನೇತೃತ್ವದ ಮೈತ್ರಿಕೂಟ ಅಧಿಕಾರವನ್ನ ಉಳಿಸಿಕೊಳ್ಳುತ್ತೆಯೇ ಅಥವಾ ಎಐಎಡಿಎಂಕೆ ಮೈತ್ರಿಕೂಟ ಸರ್ಕಾರವನ್ನ ವಶಪಡಿಸಿಕೊಳ್ಳುತ್ತೆಯೇ? ಪರ್ಯಾಯವಾಗಿ ಎರಡು ಪ್ರಮುಖ ರಂಗಗಳಿಗೆ ಆಘಾತ ನೀಡುವ ಭರವಸೆ ನೀಡುವ ತಮಿಳಿಗ ವೆಟ್ರಿ ಕಳಗಂ ಯಾವ ಪರಿಣಾಮವನ್ನು ಸೃಷ್ಟಿಸಿದೆ? ಇಲ್ಲಿ ಪಕ್ಷ ಪಡೆಯುವ ಅಂದಾಜು ಮತಗಳ ಶೇಕಡವಾರು ಪಾಲನ್ನ ವಿವರವಾಗಿ ನೋಡೋಣ. ಡಿಎಂಕೆ ಮೈತ್ರಿಕೂಟ ಕಳೆದ 5 ವರ್ಷಗಳಲ್ಲಿ ತನ್ನ ಆಡಳಿತದ ಕಾರ್ಯಕ್ಷಮತೆಯನ್ನ ಎತ್ತಿ ತೋರಿಸುವ ಮೂಲಕ ಡಿಎಂಕೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿತು. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಮಹಿಳಾ ಹಕ್ಕುಗಳ ಸಹಾಯ ಯೋಜನೆ, ಉಚಿತ ಬಸ್ ಪ್ರಯಾಣ ಯೋಜನೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಪುದುಮೈ ಪೆನ್ನ ಯೋಜನೆ ಮುಂತಾದ ಮಹಿಳಾ ಕೇಂದ್ರಿತ ಉಪಕ್ರಮಗಳು, ಶಾಲಾ ವಿದ್ಯಾರ್ಥಿಗಳಿಗಾಗಿ ತಮಿಳು ಪುತಲ್ವನ್ ಯೋಜನೆಯೊಂದಿಗೆ ತಳಮಟ್ಟದ ಜನಸಂಖ್ಯೆಯಲ್ಲಿ ಅಪಾರ ಬೆಂಬಲವನ್ನ ಗಳಿಸಿದೆ ಎಂದು ಪಕ್ಷ ನಂಬುತ್ತೆ. ನಾವು ನಮ್ಮ ಭರವಸೆಗಳನ್ನ ಈಡೇರಿಸಿದ್ದೇವೆ, ನಾವು ಭರವಸೆ ನೀಡದಿದ್ದನ್ನ ಸಹ ಈಡೇರಿಸಿದ್ದೇವೆ ಎಂಬ ಘೋಷಣೆಯ ಅಡಿಯಲ್ಲಿ ಪ್ರಚಾರ ಮಾಡ್ತಾ ಇರುವ ಡಿಎಂಕೆ ನಾಯಕತ್ವ ತಮ್ಮ ಸರ್ಕಾರ ಜಾರಿಗೆ ತಂದ ಕಲ್ಯಾಣ ಯೋಜನೆಗಳು ಮತ್ತೊಮ್ಮೆ ಅಧಿಕಾರದ ಗದ್ದುಗೆಯನ್ನ ಭದ್ರಪಡಿಸುತ್ತೆ ಅನ್ನೋ ಅಚಲ ವಿಶ್ವಾಸವನ್ನ ಹೊಂದಿದೆ. ತಮ್ಮ ಕೆಲಸ ಆಡಳಿತ ಪಕ್ಷದ ವಿರುದ್ಧ ಚಾಲ್ತಿಯಲ್ಲಿರುವ ಯಾವುದೇ ಆಡಳಿತ ವಿರೋಧಿ ಭಾವನೆಯನ್ನ ಪರಿಣಾಮಕಾರಿಯಾಗಿ ತಟಸ್ಥಗೊಳಿಸುತ್ತೆ ಎಂಬುದು ಮೈತ್ರಿಕೂಟದ ಬಲವಾದ ಪ್ರಸ್ತುತ ನಿರೀಕ್ಷೆ. ಎಐಎಡಿಎಂಕೆ ಮೈತ್ರಿ ಪ್ರಧಾನ ವಿರೋಧ ಪಕ್ಷವಾಗಿ ಎಐಎಡಿಎಂಕೆ ಇತ್ತೀಚಿನ ದಿನಗಳಲ್ಲಿ ಕಳೆದುಕೊಂಡಿರುವ ರಾಜಕೀಯ ಪ್ರಭಾವವನ್ನ ಮರಳಿ ಪಡೆಯುವ ದೃಢ ನಿಶ್ಚಯದೊಂದಿಗೆ ಚುನಾವಣಾ ಕಣಕ್ಕಿಳಿತು. ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಈ ಮೈತ್ರಿಕೂಟ ಆಡಳಿತ ಸರ್ಕಾರಕ್ಕೆ ಕಾರಣವಾದ ಆಡಳಿತಾತ್ಮಕ ನ್ಯೂನತೆಗಳು, ಕಾನೂನು ಮತ್ತು ಸುವ್ಯವಸ್ಥೆ ಸಮಸ್ಯೆಗಳನ್ನ ಎತ್ತಿ ತೋರಿಸುವ ಮೂಲಕ ತೀವ್ರ ಪ್ರಚಾರವನ್ನ ನಡೆಸಿತು. ಪಕ್ಷದ ಸದಸ್ಯರು ವಿಶೇಷವಾಗಿ ಗ್ರಾಮೀಣ ಮತ ಬ್ಯಾಂಕುಗಳಲ್ಲಿ ಹಾಗೆ ಡೆಲ್ಟಾ ಮತ್ತು ಕೊಂಗು ಪ್ರದೇಶಗಳಲ್ಲಿ ಅವರು ಗಳಿಸಿದ ಬೆಂಬಲ ಅವರನ್ನ ಮತ್ತೆ ಅಧಿಕಾರಕ್ಕೆ ತರುವುದಕ್ಕೆ ಸಾಕಾಗುತ್ತೆ ಅನ್ನೋ ವಿಶ್ವಾಸ ಹೊಂದಿದ್ರು. ಎಐಎಡಿಎಂಕೆ ತನ್ನ ಕಳೆದು ಹೋದ ಪ್ರತಿಷ್ಠೆಯನ್ನ ಪುನಃ ಸ್ಥಾಪಿಸುವುದಕ್ಕೆ ಮತ್ತು ಪ್ರಸ್ತುತ ಸರ್ಕಾರಕ್ಕೆ ದೃಢವಾದ ಪರ್ಯಾಯವಾಗಿ ತನ್ನನ್ನ ತಾನು ಸ್ಥಾಪಿಸಿಕೊಳ್ಳಲು ತೀವ್ರವಾಗಿ ಕೆಲಸ ಮಾಡಿದೆ. ತಮಿಳಿಗ ವೆಟ್ರಿ ಕಳಗಂ ನಟ ವಿಜಯ್ ನೇತೃತ್ವದ ಟಿವಿಕೆ 2026ರಲ್ಲಿ ತಮಿಳುನಾಡು ರಾಜಕೀಯದಲ್ಲಿ ಹೊರಹೊಮ್ಮುವ ಅತ್ಯಂತ ಮಹತ್ವದ ರಾಜಕೀಯ ವಿದ್ಯಮಾನ ಅಥವಾ ಆಘಾತ ತರಂಗ ಎಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ. ಹೊಸದಾಗಿದ್ರೂ ಪಕ್ಷ ಇಡೀ ರಾಜ್ಯದಾದ್ಯಂತ ಯುವಕರು ಮತ್ತು ಮೊದಲ ಬಾರಿಗೆ ಮತದಾರರಲ್ಲಿ ಉತ್ಸಾಹದ ಬೃಹತ್ ಅಲೆಯನ್ನ ಸೃಷ್ಟಿ ಮಾಡಿದೆ. ಸ್ಥಾಪಿತ ದ್ರಾವಿಡ ಪಕ್ಷಗಳಿಗೆ ಪರ್ಯಾಯವಾಗಿ ಹೊಸ ಬ್ರ್ಯಾಂಡ್ ರಾಜಕೀಯವನ್ನ ಪ್ರಸ್ತಾಪಿಸುವ ಮೂಲಕ ಎಲ್ಲ 234 ಕ್ಷೇತ್ರಗಳಲ್ಲಿ ಸ್ವತಂತ್ರವಾಗಿ ಸ್ಪರ್ಧಿಸುವ ವಿಜಯ್ ಅವರ ದಿಟ್ಟ ನಿರ್ಧಾರ ತಟಸ್ಥ ಮತದಾರರನ್ನ ಹೆಚ್ಚು ಆಕರ್ಷಿಸಿ ಬಿಟ್ಟಿದೆ. ಹೊಸ ಪೀಳಿಗೆಯ ರಾಜಕೀಯದ ಮುಂಚೂಣಿಯಲ್ಲಿರುವ ಟಿವಿಕೆ ಸಾಂಪ್ರದಾಯಿಕ ರಾಜಕೀಯ ಸಮೀಕರಣಗಳನ್ನ ಮೂಲಭೂತವಾಗಿ ಮರುರೂಪಿಸುತ್ತೆ ಎಂಬ ವಿಶ್ವಾಸದೊಂದಿಗೆ ಚುನಾವಣಾ ಕಣದಲ್ಲಿ ನಿಂತಿದೆ. ನಾಮ್ ತಮಿಳರ್ ಕಚ್ಚಿ ಸೀಮನ್ ನೇತೃತ್ವದ ನಾಮ್ ತಮಿಳರ್ ಕಚ್ಚಿ ಮತ್ತೊಮ್ಮೆ ಯಾವುದೇ ಮೈತ್ರಿ ಮಾಡಿಕೊಳ್ಳದೆ ಸ್ವತಂತ್ರವಾಗಿ ಸ್ಪರ್ಧಿಸಲು ಆಯ್ಕೆ ಮಾಡಿಕೊಂಡಿದೆ. ಹಿಂದಿನ ಚುನಾವಣೆಗಳಲ್ಲಿ ಮಣ್ಣಿನ ಮಕ್ಕಳು ರಾಜಕೀಯ ಮತ್ತು ವಿಭಿನ್ನ ಸೈದ್ಧಾಂತಿಕ ತತ್ವಗಳನ್ನ ಪ್ರತಿಪಾದಿಸುವ ಮೂಲಕ ತನ್ನ ಮತಪಾಲನ್ನ ನಿರಂತರವಾಗಿ ಹೆಚ್ಚಿಸಿಕೊಂಡಿರುವ ಪಕ್ಷ ಈ ಬಾರಿ ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದೆ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಟಿವಿಕೆ ಪ್ರವೇಶ ಪಕ್ಷದ ಯುವ ಮತ ಬ್ಯಾಂಕ್ ಮೇಲೆ ಪರಿಣಾಮ ಬೀರುತ್ತೆಯೇ ಅನ್ನೋ ಬಗ್ಗೆ ರಾಜಕೀಯ ವಲಯದಲ್ಲಿ ಚರ್ಚೆ ಹೆಚ್ಚಾಗಿದೆ. ಅದೇನೇ ಇದ್ರೂ ಪಕ್ಷ ತನ್ನ ಅಚಲ ತತ್ವ ಮತ್ತು ನಿರಂತರ ತಳಮಟ್ಟದ ಕ್ಷೇತ್ರ ಕಾರ್ಯ ಹಿಂದಿನ ಚುನಾವಣೆಯಲ್ಲಿ ಪಡೆದ ಮತಪಾಲನ್ನ ಉಳಿಸಿಕೊಳ್ಳುವುದಕ್ಕೆ ಸಹಾಯ ಮಾಡುತ್ತೆ ಮಾತ್ರವಲ್ಲದೆ ಅದನ್ನ ಮತ್ತಷ್ಟು ಹೆಚ್ಚಿಸುವುದಕ್ಕೆ ಸಹಾಯ ಮಾಡುತ್ತೆ ಅನ್ನೋ ನಿಲುವನ್ನ ಉಳಿಸಿಕೊಂಡಿದೆ. ಹಾಗಾದ್ರೆ ಸಿಂಹಾಸನ ಯಾರು ಪಡಿತಾರೆ? ಜಿ ಮೀಡಿಯಾ ಎಕ್ಸಿಟ್ ಪೋಲ್ ಪ್ರಕಾರ ಡಿಎಂಕೆ ಮತ್ತೊಮ್ಮೆ ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಲು ಸಿದ್ಧವಾಗಿದೆ ಅಂತ ಸೂಚಿಸುತ್ತೆ. ಜಿ ಮೀಡಿಯಾ ನಡೆಸಿದ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಡಿಎಂಕೆ ಮೈತ್ರಿಕೂಟ 140ರಿಂದ 162 ಸ್ಥಾನಗಳನ್ನ ಗಳಿಸುವ ನಿರೀಕ್ಷೆ ಇದೆ. ಎಐಎಡಿಎಂಕೆ 52ರಿಂದ 74 ಸ್ಥಾನಗಳನ್ನ ಗೆಲ್ಲುವ ನಿರೀಕ್ಷೆ ಇದೆ. ಇತ್ತೀಚೆಗೆ ರಾಜಕೀಯ ಕ್ಷೇತ್ರವನ್ನ ಪ್ರವೇಶಿಸಿದ ನಟ ವಿಜಯ್ ಸ್ಥಾಪಿಸಿದ ಪಕ್ಷ ತಮಿಳಿಗ ವೆಟ್ರಿ ಕಳಗಂ ಅಂದ್ರೆ ಟಿವಿಕೆ ಸೇರಿದ ಹಾಗೆ ಇತರ ಪಕ್ಷಗಳು 13ರಿಂದ 33 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಇದೆ.